ಶ್ರೀ ಗುರುಭ್ಯೋ ನಮಃ. ಈ ಭಗವಂತನ ಅವತಾರಗಳ ಪೈಕಿ, ದೇವರ ವಿಷ್ಣುವಿನ ಅವತಾರಗಳ ಪೈಕಿ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ ಈ ಮುಂತಾದ ದಶಾವತಾರಗಳು, ಇವುಗಳ ಬಗ್ಗೆ ಎಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರ್ತದೆ. ಆದರೆ ಕೆಲವು ದೇವರ ಅವತಾರ, ವಿಷ್ಣುವಿನ ಅವತಾರಗಳ ಹೆಸರನ್ನೇ ಕೇಳಿರ್ತೇವೆ, ಪ್ರಸಿದ್ಧವೂ ಕೂಡ ಇರ್ತದೆ. ಆದರೆ ಆ ರೂಪಗಳ ಮಹಾತ್ಮೆ ಆಗಲಿ, ಚರಿತ್ರೆ ಆಗಲಿ ನಮಗೆ ಹೆಚ್ಚು ಗೊತ್ತಿರುವುದಿಲ್ಲ. ಯಾಕಂತ ಹೇಳಿದ್ರೆ ಪ್ರಸಿದ್ಧವಾದ ಪುರಾಣಗಳಲ್ಲಿ, ಭಾಗವತ ಮುಂತಾದ ಪುರಾಣಗಳಲ್ಲಿ ಇಂಥ ದೇವರ ಅವತಾರಗಳ ಬಗ್ಗೆ ವಿಶೇಷವಾಗಿ ಏನು ತಿಳಿಸಿಕೊಂಡು ಹೋಗುವುದಿಲ್ಲ. ಅಂಥ ಅವತಾರಗಳ ಪೈಕಿ ಒಂದು ದತ್ತಾತ್ರೇಯ ಅವತಾರ. ಈ ದತ್ತಾತ್ರೇಯ ಅವತಾರದ ಬಗ್ಗೆ ನಾವು ಕೇಳಿದ್ದೇವೆ. ಎಷ್ಟೋ ಕಡೆ ದತ್ತ ಜಯಂತಿಯ ಆಚರಣೆಯೂ ಕೂಡ ಮಾಡೋದುಂಟು. ಆದರೆ ಈ ದತ್ತ ಪಂಥವೂ ಕೂಡ ಉಂಟು. ಆದರೆ ಈ ದತ್ತಾತ್ರೇಯನ ಅವತಾರ ಯಾವ ರೀತಿ ಆಯಿತು, ದತ್ತಾತ್ರೇಯ ಅವತಾರದಲ್ಲಿ ಏನು ಕಾರ್ಯವನ್ನು ಮಾಡಿದಾನ ಭಗವಂತ,